ರಾಜ್ಯದಲ್ಲಿ 990 ಅಕ್ರಮ ವಲಸಿಗರು ಪತ್ತೆಯಾಗಿದ್ದಾರೆ. 511 ಮಂದಿ ಗಡೀಪಾರು. ರಾಜ್ಯ ಸರ್ಕಾರದ ಗೃಹ ಇಲಾಖೆಯಿಂದ ಅಧಿಕೃತವಾಗಿ ಮಾಹಿತಿಯನ್ನು ನೀಡಲಾಗ್ತಾ ಇದೆ. ಉದ್ಯೋಗ, ಶಿಕ್ಷಣದ ನೆಪದಲ್ಲಿ ಠಿಕಾಣಿ ಹೂಡಿದವರಿಗೆ ಈ ಮುಖಾಂತರವಾಗಿ ಶಾಕ್ ಎದುರಾಗ್ತಾ ಇರೋದು. ಉದ್ಯೋಗ, ಶಿಕ್ಷಣದ ನೆಪದಲ್ಲಿ ಬಂದು ಅಕ್ರಮ ದಾಖಲೆ ಸೃಷ್ಟಿಯಾಗ್ತಾ ಇದೆ. ಅಕ್ರಮವಾಗಿ ನೆಲೆಸುವವರ ವಿರುದ್ಧ ಸರ್ಕಾರದಿಂದ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ರಾಜ್ಯದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಇದ್ದಾರೆ ಅಂತ ಬಿಜೆಪಿ ಆರೋಪವನ್ನು ಮಾಡಿತ್ತು. ಕೋಗಿಲು ಬಡಾವಣೆಯಲ್ಲಿ ಬಾಂಗ್ಲಾ ನಿವಾಸಿಗಳು ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಲಾಗಿತ್ತು. ಇದೀಗ ಸರ್ಕಾರದ ಅಧಿಕೃತ ಮಾಹಿತಿಯ ಪ್ರಕಾರ, ಅಫಿಷಿಯಲ್ ಆಗಿ ಮಾಹಿತಿ ನೀಡ್ತಾ ಇರೋದ್ರ ಪ್ರಕಾರ 990 ಅಕ್ರಮ ವಲಸಿಗರು ಪತ್ತೆ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 30 ವರ್ಷಗಳಿಂದ ರಾಜ್ಯದಲ್ಲಿ ನೆಲೆಸಿರುವಂಥದ್ದು 990 ಅಕ್ರಮ ನಿವಾಸಿಗಳು. ಎಷ್ಟು ವರ್ಷದಿಂದ? 30 ವರ್ಷಗಳಿಂದ. ಸೊ ಇದೀಗ ಪತ್ತೆ ಆಗಿದೆ. ಇದುವರೆಗೂ ಒಟ್ಟು 511 ಅಕ್ರಮ ವಲಸಿಗರನ್ನ ಗಡೀಪಾರು ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ರಾಜ್ಯ ಸರ್ಕಾರದ ಗೃಹ ಇಲಾಖೆಯಿಂದ ಅಧಿಕೃತವಾದಂಥ ಮಾಹಿತಿಯನ್ನು ನೀಡಿರುವಂಥದ್ದು. ಬಿಜೆಪಿಗರ ಈ ಆರೋಪವನ್ನು ಇತ್ತೀಚೆಗೆ ಕೋಗಿಲು ಬಡಾವಣೆ ಕತೆ ಆದಮೇಲೆ ಹೇಳಿದರು, ನಮ್ಮಲ್ಲಿ ಬಹಳಷ್ಟು ವಲಸಿಗರಿದ್ದಾರೆ ಅಂತ. ಅದಕ್ಕೆ ಇವರು ಪ್ರಶ್ನೆನೂ ಮಾಡಿದರು, ಅದು ನಮ್ಮದು ಮಾತ್ರ ತಪ್ಪಾ? ವಲಸಿಗರು ನೇರವಾಗಿ ಬೆಂಗಳೂರಿಗೆ ಕಾಲಿಟ್ಬಿಡ್ತಾರಾ ಅಂತೆಲ್ಲ ಪ್ರಶ್ನಿಸಿದ್ರು. ಬಟ್ ಈಗ ಅಫಿಷಿಯಲ್ ಆಗಿ ಮಾಹಿತಿ ಸಿಗ್ತಾ ಇರುವಂಥದ್ದು, ಹೌದು, ವಲಸಿಗರು ಇಲ್ಲಿ ಅಕ್ರಮವಾಗಿ ಬಂದು ನೆಲೆಸಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಆಮೇಲೆ ಇಲ್ಲಿವರೆಗೂ ಒಟ್ಟು 511 ಅಕ್ರಮ ವಲಸಿಗರನ್ನು ಗಡೀಪಾರು ಕೂಡ ಮಾಡಿದಾರಂತೆ. ಬಟ್ ಈಗ ಸಿಗ್ತಾ ಇರುವಂಥ ಡೀಟೇಲ್ಸ್, 990 ಅಕ್ರಮ ವಲಸಿಗರು ಪತ್ತೆ ಆಗಿದ್ದಾರೆ ಅಂತ. ಮತ್ತು ಇವರು 30 ವರ್ಷಗಳಿಂದ ಇಲ್ಲಿ ನೆಲೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ರಾಜ್ಯ ಸರ್ಕಾರದ ಗೃಹ ಇಲಾಖೆಯಿಂದಲೇ ಈ ಒಂದು ಅಧಿಕೃತ ಮಾಹಿತಿ ಬಹಳ ದಿನಗಳಿಂದ, ಬಹಳ ವರ್ಷಗಳಿಂದ ಇತ್ತು. ಅಕ್ರಮ ವಲಸಿಗರು ಬಂದು ನೆಲೆಸಿದ್ದಾರೆ, ಇಲ್ಲಿ ಅವರನ್ನು ಗಡೀಪಾರು ಮಾಡಬೇಕು ಅಂತ. ಈಗಾಗಲೇ ಕೆಲವರನ್ನು ಗಡೀಪಾರು ಮಾಡಿದ್ದು ಆಗಿದೆ. ಇನ್ನು ಕೆಲವರು 30 ವರ್ಷ ಅಂತ ಅಂದರೆ 30 ವರ್ಷದಿಂದ ಇಲ್ಲಿ ಏನೇನು ಉಪಯೋಗಗಳನ್ನು ಪಡ್ಕೊಳ್ಬೋದು, ಫಲಾನುಭವಿಗಳು ಯಾವುದಕ್ಕಾಗ್ಬೋದು ಅದೆಲ್ಲ ಹಾಕ್ಕೊಂಡು ಆರಾಮಾಗಿದ್ದಾರೆ. ಬಟ್ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ಆಗಲೇಬೇಕು ಅನ್ನುವಂಥ ಆಗ್ರಹ ಕೂಡ ಇತ್ತು.